ಎಲ್ರಿಗೂ ನಮಸ್ಕಾರ. ಭೀಮನ ಅಮಾವಾಸ್ಯೆಯ ಗೌರಿ ಹಾಡು. ಶಶಿವದನೆಯರೆಲ್ಲ ದಿವಸಿ ವ್ರತವ ಮಾಡೀರೆ, ಶಶಿವದನೆಯರೆಲ್ಲ ದಿವಸಿ ವ್ರತವ ಮಾಡೀರೆ, ಶಶಿಶೇಖರನ ಸತಿಯ ಭಜಿಸಿ ವರವ ಬೇಡೀರೆ, ಶಶಿವದನೆಯರೆಲ್ಲ ದಿವಸಿ ವ್ರತವ ಮಾಡೀರೆ. ಕತ್ಲೆ ರಾಯನ ಪತ್ನಿಯು ಸುಪುತ್ರ ಪಡೆಯಲು ಇತ್ತ ವಸ್ತ್ರಗಳರ್ಥಿಯಿಂದ ದ್ವಿಜರಿಗೆ ಕೊಡಲು, ವರಕಾಳಿಂಗನೆಂದು ನಾಮದಿ ಕರೆದರು ಬುಧರು, ಪರಿಪರಿ ವಿಧದಿಂದ ರಾಜರು ಹರುಷವ ಕರೆದರು, ಶಶಿವದನೆಯರೆಲ್ಲ ದಿವಸಿ ವ್ರತವ ಮಾಡೀರೆ. ಗಿರಿಕಾನನವ ಚರಿಸಿ ಮೃಗ ಸಂಹರಿಸಿ ಬಾಲಕನು ಕರತರ ವ್ಯಾಘ್ರ ಧ್ವನಿಯ ಕೇಳಿ ಮೂರ್ಛೆಗೈದನು, ಮೃತನದ ಸುತಗೆ ಸತಿಯ ಕೊಡಬೇಕೆಂದು ಚಾಟಿಸಿದ, ಸತತ ದ್ರವ್ಯ ಕೊಡುವೆನೆಂದು ಮಾತನಾಡಿದ, ಶಶಿವದನೆಯರೆಲ್ಲ ದಿವಸಿ ವ್ರತವ ಮಾಡೀರೆ. ದ್ವಿಜನ ಸುತನ ಬದಲಿ ಕನ್ನಿಕೆ ತ್ಯಜಿಸಿ ಹೋಗಿರಲು, ನಿಜ ಸುತಗೆ ಭಗಿನಿಯ ಕೊಡುವೆನೆಂದು ನುಡಿದರು, ಬೆಳ್ಳಿ ಬಂಗಾರ ಸಹ ನಮಗೆ ಇಡುವುದೆಂದರು, ಕನ್ನಿಕೆ ಮಾಂಗಲ್ಯ ಬಂಧನ ಮಾಡಿ ಹೋದರು, ಶಶಿವದನೆಯರೆಲ್ಲ ದಿವಸಿ ವ್ರತವ ಮಾಡೀರೆ. ರಾಜನು ಹೋಗುವಾಗ ಸೊಸೆಯ ಮನಿಗೇಳಿಂದನು, ಪತಿಯ ಬಿಟ್ಟು ಹ್ಯಾಂಗೆ ಮನಿಗೆ ಬರುವುದೆಂದಳು, ಪತಿಯ ಬಿಟ್ಟು ಬಂದರೆ ಪತಿವ್ರತವೂ ಇರುವುದೇ, ಹಿತವೂ ಬಯಸಿ ಬಂದರೆ ಸದ್ಗತಿ ದೊರೆಯುವುದೇ, ಶಶಿವದನೆಯರೆಲ್ಲ ದಿವಸಿ ವ್ರತವ ಮಾಡೀರೆ. ಒಂದು ದಿನ ಸುಂದರಿ ಬಂದವರ ಕೇಳಿದಳು, ಮಂದಗಮನೆ ಇಂದು ದಿವಸಿ ವ್ರತವು ಅಂದರು, ಹಿಂದೆ ಗೌರಿ ಪೂಜಿಸಿದೆ ಮುಂದೆ ವ್ರತವನ್ನು, ಬಂಧು ಬಳಗ ಇಲ್ಲದೆಲೆ ಮಾಡುವುದೇನು, ಶಶಿವದನೆಯರೆಲ್ಲ ದಿವಸಿ ವ್ರತವ ಮಾಡೀರೆ. ನಾರು ಬತ್ತಿ ನೀರು ಎಣ್ಣೆ ಗೌರಿಗೆ ಮಾಡಿದಳು, ನಾರು ಬತ್ತಿ ನೀರು ಎಣ್ಣೆ ಗೌರಿಗೆ ಮಾಡಿದಳು, ಅಪಾರ ಸದೆಗೆ ಮುರಿದು ಗೌರಿ ಪೂಜಿಸಿದಳು, ಹರನುತ ಭಂಡಾರ ಒಡೆದು ಹರುಷವ ಹರೆದನು, ಹರನುತ ಭಂಡಾರ ಒಡೆದು ಹರುಷವ ಹರೆದನು, ವರಕಾಳಿಂಗ ಕ್ಷಣದಲ್ಲೆದ್ದು ಮಾತನಾಡಿದನು, ಪತಿಯು ಸಹಿತದಿ ತಮ್ಮ ಗೃಹಕ್ಕೆ ಬಂದರು, ಸತತ ಮಹಿಮಾ ನರಸಿಂಹನ ಸ್ಮರಣೆ ಮಾಡಿದರು, ಸತತ ಮಹಿಮಾ ನರಸಿಂಹನ ಸ್ಮರಣೆ ಮಾಡಿದರು, ಶಶಿವದನೆಯರೆಲ್ಲ ದಿವಸಿ ವ್ರತವ ಮಾಡೀರೆ. ಶಶಿಶೇಖರನ ಸತಿಯ ಭಜಿಸಿ ವರವ ಬೇಡೀರೆ, ಶಶಿವದನೆಯರೆಲ್ಲ ದಿವಸಿ ವ್ರತವ ಮಾಡೀರೆ.